ಹಾಯ್ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಟ್ರೆಂಡಿಂಗ್ ವೈರಲ್ ಆಗ್ತಾ ಇರೋ ಒಂದು ವಿಡಿಯೋ, ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೇನೆ. ಈ ರೀತಿ ವಿಡಿಯೋನ ಈಸಿಯಾಗಿ ನೀವು ಒಂದು 10 ನಿಮಿಷದ ಒಳಗಡೆ ನೀವೇ ಮಾಡ್ಬೋದು. ಪ್ಲೇಸ್ಟೋರಲ್ಲಿ ಹೋಗಿ ಎಲ್ಲರ ಹತ್ರನೂ ಇರುತ್ತೆ VN ಆ್ಯಪ್, ಆ್ಯರೋ ಮಾರ್ಕ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. VN ಆ್ಯಪ್ ಅಥವಾ YT ಕ್ರಿಯೇಟ್ ಆ್ಯಪ್ ಇವೆಲ್ಲ ಫ್ರೀ, ಉಚಿತ, ಯಾವುದೇ ರೀತಿ ₹1 ದುಡ್ಡು ತೆಗೆದುಕೊಳ್ಳಲ್ಲ, ಫ್ರೀ ಆಗಿರುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. VN ಆ್ಯಪ್ ಇದ್ದರೆ VN ಆ್ಯಪ್ ಮಾಡ್ಕೊಳ್ಳಿ, YT ಕ್ರಿಯೇಟ್ ಇದ್ದರೆ YT ಕ್ರಿಯೇಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ VN ಆ್ಯಪಲ್ಲಿ ತೋರಿಸ್ತೀನಿ ನಾನು. VN ಆ್ಯಪಲ್ಲಿ ಮೇಲ್ಗಡೆ ನಿಮಗೆ ಆ್ಯರೋ ಮಾರ್ಕ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಪ್ಲಸ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಪ್ಲಸ್ ಬಟನ್ ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ಟಾಪ್ ನ್ಯೂ ವಿಡಿಯೋ ಅಂತ ಇರುತ್ತೆ. ಟೋಟಲ್ಲು 100 ರಿಮೈನಿಂಗ್ ಅಂತ ಇರುತ್ತೆ ಆ ವಿಡಿಯೋ. ಅದನ್ನ ಮಾಡ್ತಾ ಇರ್ಬೋದು 100 ಆಗೋ ತನಕ. ಆ ಏರೋ ಕತ್ರಿ ಮಾರ್ಕ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಅದಾದ ನಂತರ ಕೆಳಗಡೆ ಸೇವ್ ವಿಡಿಯೋ ಅಂತ ಬರುತ್ತೆ. ಸೇವ್ ವಿಡಿಯೋನ ಕ್ಲಿಕ್ ಮಾಡಿ. ಸೇವ್ ವಿಡಿಯೋ ಇದೆಯಲ್ಲ, ಆ ಸೇವ್ ವಿಡಿಯೋ ಕ್ಲಿಕ್ ಮಾಡಿದ ನಂತರ ನಿಮ್ಮನ್ನು ಡೈರೆಕ್ಟಾಗಿ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ಗ್ಯಾಲರಿಗೆ ಕರ್ಕೊಂಡು ಹೋದಾಗ ಅಲ್ಲಿ ನೀವು ಮೊದಲು ಮಾಡಿಟ್ಟಿರಬೇಕಾಗುತ್ತೆ ವಿಡಿಯೋನ. ಆ ಮಾಡಿಟ್ಟಿರುವಂತಹ ವಿಡಿಯೋನ ತೆಗೆದುಕೊಳ್ಳಿ. ನಾನು ಮೊದಲೇ ಮಾಡಿಟ್ಟಿದ್ದೆ ವಿಡಿಯೋನ. ಆ ವಿಡಿಯೋನ ನಾನು ಈಗ ತೆಗೆದುಕೊಳ್ತೇನೆ. ಮೊದಲು ಮಾಡಿಟ್ಟಿರೋ ವಿಡಿಯೋ ಕೆಳಗಡೆ ಇದೆ. ಆ ವಿಡಿಯೋವನ್ನು ಈಗ ನಾನು ತೆಗೆದುಕೊಳ್ತೇನೆ. ವಿಡಿಯೋ ಕೆಳಗಡೆ ಇದ್ದಿದ್ದನ್ನು ಈಗ ವಿಡಿಯೋವನ್ನು ತೆಗೆದುಕೊಂಡೆ. ಅದೇ ಈ ರೀತಿ ಮೊದಲೇ ಮಾಡಿಟ್ಟಿರೋ ವಿಡಿಯೋ ಈಗಲೇ ತೋರಿಸ್ತೇನೆ ನಾನು ನಿಮಗೆ, ಅದು ಯಾವ ರೀತಿ ಅಂತ. ಈ ರೀತಿ ಸ್ಲೋ ಮೋಷನಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೇನೆ ಚಿಕ್ಕದಾಗಿ. ಅದು 10 ಸೆಕೆಂಡಲ್ಲಿ ಮಾಡಿರುವಂತಹ ವಿಡಿಯೋ. 10 ಸೆಕೆಂಡಲ್ಲಿ ಈ ರೀತಿ ಮಾಡಿದ್ದೇನೆ ವಿಡಿಯೋ. ಈ ವಿಡಿಯೋನ ಈಗ ನಿಮಗೆ ಹೇಗೆ ಮಾಡೋದಂತ ರಿಯಲ್ಲಾಗಿ ತೋರಿಸ್ಕೊಡ್ತೀನಿ. ಮೊದಲು ಅಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾಪ್ ಮಾಡಿ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ತೀನಿ. ಆ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಅದನ್ನು ನಮಗೆ ಎಷ್ಟು ಬೇಕು, ಈ ಕೆಳಗಡೆ ಮೇಲ್ಗಡೆ ಭಾಗ ನಮಗೆಲ್ಲ ಬೇಡ, ನಾವು ಎಷ್ಟು ಫೋಟೋ ಹೊಡೆದಿರ್ತೇವೆ ಆ ಫೋಟೋವನ್ನು ಕ್ರಾಪ್ ಮಾಡ್ಕೊಳ್ತೀನಿ. ಕ್ರಾಪ್ ಅಂದರೆ ಮೇಲಿಂದ ಕೆಳಗೆ, ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆ. ಇದನ್ನು ನಮಗೆ ಎಷ್ಟು ಬೇಕು ಅಷ್ಟು ನಾನು ಮಾಡ್ಕೊಳ್ತೀನಿ. ಮಾಡಿಕೊಂಡ ನಂತರ ಈಗ ಡೈರೆಕ್ಟಾಗಿ ನಮಗೆ ಮೊಬೈಲಲ್ಲಿ ChatGPT ಅಂತ ಇರುತ್ತೆ. ChatGPT ಎಲ್ಲರ ಮೊಬೈಲಲ್ಲೂ ಇರುತ್ತೆ, ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದಕ್ಕೂ ದುಡ್ಡಿಲ್ಲ, ಫ್ರೀ ಇದೆ. ನಾವು ಮೊಬೈಲಿಗೆ ಆಮೇಲೆ ರೀಚಾರ್ಜ್ಗೆ ಅಷ್ಟೇ ದುಡ್ಡು, ಇದೆಲ್ಲ ಫ್ರೀ. ChatGPTಗೆ ಹೋಗಿ ಅದನ್ನು ಪ್ಲಸ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಮಾರ್ಕ್ ಒತ್ತಿದಾಗ, ಕೆಳಗಡೆ ಪ್ಲಸ್ ಮಾರ್ಕ್ ಒತ್ತಿದಾಗ ಕ್ಯಾಮರಾ, ಫೋಟೋಸು, ಫೈಲ್ಸು ಇವೆಲ್ಲ ಬರುತ್ತೆ. ಇವೆಲ್ಲ ಬಂದಾದ ನಂತರ ಫೋಟೋಸನ್ನು ಕ್ಲಿಕ್ ಮಾಡಿದ ನಂತರ ಈಗ ಜಸ್ಟ್ ಸ್ಕ್ರೀನ್ಶಾಟ್ ಹೊಡೆದಿದ್ನಲ್ಲ ನಿಮ್ಮ ಎದುರುಗಡೆ, ಆ ಫೋಟೋವನ್ನು ತೆಗೆದುಕೊಂಡ ನಂತರ ಕೆಳಗಡೆ ಬರೀತೇನೆ ನಾನು. ಫಾದರ್ ಡಾಟರ್ ಚಾಲೆಂಜ್ ಎಫೆಕ್ಟಿವ್ ಬರ್ನಿಂಗ್ ಬ್ಯಾಕ್ಗ್ರೌಂಡ್ ಅಂತ ಬರೀತೀನಿ. ಇಲ್ಲಿ ಕನ್ನಡದಲ್ಲಿ ಬರೆದ್ರೂ ನಡೆಯುತ್ತೆ, ಇಂಗ್ಲೀಷಲ್ಲಿ ಬರೆದ್ರೂ ನಡೆಯುತ್ತೆ, ಹಿಂದಿಯಲ್ಲಿ ಬರೆದ್ರೂ ನಡೆಯುತ್ತೆ. ಸ್ವಲ್ಪ ತಪ್ಪು ಇದ್ದರೂ ಅದು ಕೂಡ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಇಲ್ಲಿ ಅದು ಬರೆದಾದ ನಂತರ ಕ್ರಿಯೇಟಿಂಗ್ ಇಮೇಜ್ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಇಲ್ಲಿ, ಯಾಕಂದರೆ ಬಹಳಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ. ಬಹಳಷ್ಟು ಜನ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಸರ್ವರ್ ಸ್ಲೋ ಹೋಗ್ತಾ ಇರುತ್ತೆ. ಹಾಗಾಗಿ ಒಂದು ನಿಮಿಷದ ಒಳಗಾಗಿ ಕೆಲವು ಸೆಕೆಂಡ್ಸ್ಗಳು ಟೈಮನ್ನು ತೆಗೆದುಕೊಳ್ಳುತ್ತೆ. ಈಗ ಅದಕ್ಕೆ ರೆಡ್ ಮಾರ್ಕಲ್ಲಿ ಏರೋ ಮಾರ್ಕನ್ನು ತೋರಿಸ್ತಾ ಇದ್ದೀನಲ್ಲ, ಅದನ್ನು ಅಲ್ಲಿ ಕ್ರಿಯೇಟಿಂಗ್ ಇಮೇಜ್ ಅಂತ ಅಂದರೆ ಪ್ರೊಸೀಜರ್ ನಡೀತಾ ಇದೆ ಅಂತ ಬರ್ತಾ ಇದೆ. ಇವೆಲ್ಲ ದುಡ್ಡಿಲ್ಲ, ಫ್ರೀಯಾಗಿ ಮಾಡುವಂಥದ್ದು. ನಾವು ಎಷ್ಟೋ ₹1000 ಕೊಟ್ಟು ಮೊಬೈಲನ್ನು ತೆಗೆದುಕೊಳ್ತೀವಿ. ನಾವು ಕೈಯಲ್ಲೇ ಮಾಡುವಂಥದ್ದು, ಮನೆಯಲ್ಲೇ ಮಾಡುವಂಥದ್ದು 10 ನಿಮಿಷಗಳಲ್ಲಿ ನಾವು ವಿಡಿಯೋನ ಮಾಡ್ಬೋದು. ಸುಮ್ಮನೆ ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರೋಕ್ಕಿಂತ ಈ ಥರ ಹೊಸದಾಗಿ ಏನಾದರೂ ಕಲಿತಾ ಇದ್ದರೆ ನಮ್ಮದು ಕೆಲವರು ಜನ ನೋಡ್ತಾರೆ ಅನ್ನೋ ಮನಸ್ಥಿತಿ ಅಷ್ಟೇ, ಮತ್ತೇನಿಲ್ಲ. ಇದು ಬೇರೆಯವರಿಗೂ ಸಹಾಯ ಆಗುತ್ತೆ. ಇದರಿಂದ ನೋಡಿದಾಗ ಅವರು ಕಲಿತಾರೆ ಅನ್ನೋದಕ್ಕೆ.
ಅದನ್ನ ಬಂದ ನಂತರ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ತೇನೆ. ಬೇಕಾದರೆ ಅದನ್ನ ಸೇವ್ ಮಾಡಿ ಗ್ಯಾಲರಿಗೆ ಬೇಕಾದರೂ ಹಾಕ್ಕೋಬೋದು. ನಾನು ಸ್ಕ್ರೀನ್ಶಾಟ್ ತೆಗೆದುಕೊಳ್ತೇನೆ. ಇಲ್ಲಿ ಎಡಿಟ್ ಅಂತ ಇದೆಯಲ್ಲ, ಎಡಿಟಲ್ಲಿ ಒತ್ತಿದಾಗ ಸೇವ್ ಕೂಡ ಮಾಡ್ಕೋಬೋದು. ಸ್ಕ್ರೀನ್ಶಾಟ್ ತೆಗೆದುಕೊಳ್ತೇನೆ. ಅದರ ನಂತರ ನಾನು VN ಆ್ಯಪಿಗೆ ಬರ್ತೇನೆ. VN ಆ್ಯಪಿಗೆ ಬಂದು ಅಲ್ಲಿ ಈ ಸ್ಕ್ರೀನ್ಶಾಟ್ ಹೊಡೆದಿದ್ನಲ್ಲ, ಅಲ್ಲಿ ಕಟ್ ಅಂತ ಸ್ಪ್ಲಿಟ್ ಅಂತ ಇದೆಯಲ್ಲ, ಅದನ್ನು ಕಟ್ ಮಾಡ್ತೇನೆ. ಆ ವಿಡಿಯೋ ಇದೆಯಲ್ಲ ಅಲ್ಲಿಗೆ ನಾನು ಕಟ್ ಮಾಡ್ತೇನೆ. ಕಟ್ ಮಾಡಿ ಎಡಗಡೆ ಇಲ್ಲಿ ಮಾರ್ಕ್ ಇದೆಯಲ್ಲ ಪ್ಲಸ್ ಐಕಾನು, ಅಲ್ಲಿ ಕ್ಲಿಕ್ ಮಾಡ್ತೇನೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಗ್ಯಾಲರಿಗೆ ಹೋಗುತ್ತೆ. ಅದು ಗ್ಯಾಲರಿಗೆ ಹೋದಾಗ ಈಗ ಜಸ್ಟ್ ಸ್ಕ್ರೀನ್ಶಾಟ್ ಹೊಡೆದಿದ್ನಲ್ಲ ನಾನು, ಈಗ ChatGPTಯಲ್ಲಿ ಮಾಡಿರುವಂತಹ ವಿಡಿಯೋ ಸ್ಕ್ರೀನ್ಶಾಟ್ ಹೊಡೆದಿದ್ದೆ, ಅದನ್ನು ತೆಗೆದುಕೊಳ್ತೇನೆ. ಅದನ್ನು ತೆಗೆದುಕೊಂಡು ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಅದನ್ನು ಆ್ಯಡ್ ಮಾಡ್ತೇನೆ. ಅದನ್ನು ಆ್ಯಡ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡಿ. ನಾವು ಬೇಕಾದರೆ ಇದನ್ನ ಬೇರೆ ಬೇರೆ ರೀತಿ ಎಫೆಕ್ಟಿವ್ ಆಗಿಯೂ ಮಾಡ್ಬೋದು. ಅದನ್ನೆಲ್ಲ ಹೇಳೋಕ್ಕೋದ್ರೆ ಬಹಳ ಟೈಮ್ ತೆಗೆದುಕೊಳ್ಳುತ್ತೆ. ಇದಿಷ್ಟೇ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ 1:1 ಹಾಕ್ತಾರೆ. ಯೂಟ್ಯೂಬ್ಗೆ 16:9 ಹಾಕ್ತಾರೆ, ಅಂದರೆ ರೇಷೋ. ಇನ್ನು ಯೂಟ್ಯೂಬ್ ಲಾಂಗ್ ವಿಡಿಯೋಗೆ 9:16 ಈ ರೀತಿ ಹಾಕ್ತಾರೆ. ಯಾವ್ದು ಹೇಳಿ, ಅದು ರೇಷೋ ಇದೆಯಲ್ಲ, ಆ ರೇಷೋ. ನಂತರ ಮೇಲ್ಗಡೆ ಟಾಪ್ ಬಟನ್, ಇದಾದ ವಿಡಿಯೋ ಆದ ನಂತರ ಮೇಲೆ ಆ್ಯರೋ ಬಟನ್ ಕಾಣುತ್ತೆ ಬಲಗಡೆ ಮೇಲ್ಭಾಗದಲ್ಲಿ. ಅದೇ ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ, ಇದು ಅಲ್ಲಿ ಕ್ಲಿಕ್ ಮಾಡಿದಾಗ ಕೆಳಗಡೆ ಎಕ್ಸ್ಪರ್ಟ್ ಅಂತ ಬರುತ್ತೆ. ಆ ಎಕ್ಸ್ಪರ್ಟ್ ಇಮೇಜ್ಗೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪರ್ಟ್ ಆಗ್ತಾ ಇರುತ್ತೆ ಅಲ್ಲಿ, ಅಂದರೆ ಗ್ಯಾಲರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರುತ್ತೆ. ಗ್ಯಾಲರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರುತ್ತೆ. 100% ಆದ ನಂತರ ಅದು ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಗೆ ಹೋಗಿ ಇಲ್ಲಿ ಡನ್ ಅಂತ ಕೊಟ್ಟಾಗ ಅದು ಗ್ಯಾಲರಿಗೆ ಹೋಗಿ ಸೇವ್ ಆಗಿರುತ್ತೆ. ಇದು ಈ ರೀತಿ ಮಾಡುವಂತಹ ವಿಡಿಯೋ. ಇದಕ್ಕೆ ಹಾಡು ಕುಂದಿರ್ಸ್ಕೋಬೋದು. ಆಮೇಲೆ ನಾವೇ ಖುದ್ದಾಗಿ ರೆಕಾರ್ಡ್ ಬೇಕಾದರೂ ಮಾಡ್ಬೋದು. ಇದು ಟ್ರೈನಿಂಗ್ ವಿಡಿಯೋ ಇದ್ದಿದ್ದಕ್ಕೆ ಇದನ್ನು ಎಲ್ಲರೂ ಮಾಡಲಿ, ನೀವು ಮಾಡ್ಬೋದು. ಇದೇನು ದೊಡ್ಡ ಕೆಲಸ ಏನಲ್ಲ, ಒಂದು 10 ನಿಮಿಷದಲ್ಲಿ ಮಾಡುವಂಥದ್ದು. ಈ ರೀತಿ ವಿಡಿಯೋನ ನಾನು ಮಾಡಿರುವಂಥದ್ದು. ಓಕೆ ಫ್ರೆಂಡ್ಸ್, ಮತ್ತು ಬೇರೆ ರೀತಿ ಏನಾದರೂ ಮಾಹಿತಿ ಇದ್ದರೆ ಬೇಕಾದರೆ ತಿಳಿಸಿ, ನಾನು ಹೇಳ್ತೇನೆ. ಥ್ಯಾಂಕ್ ಯು.